नमस्कार। आप देख रहे हैं वंदे भारत लाइव न्यूज टीवी चैनल, देश की आवाज, जनता का भरोसा। दिल्ली, उत्तर प्रदेश और इंदौर से हिंदी भाषा में प्रसारित होने वाला यह चैनल आज 21 राज्यों में अपनी सशक्त उपस्थिति दर्ज करा चुका है और अब हमें यह बताते हुए गर्व हो रहा है कि आज से आप वंदे भारत लाइव न्यूज की हर बड़ी खबर समीक्षा 365 पर भी देख और सुन सकते हैं। जी हां, अब दांडेली और पूरे उत्तर कन्नड़ की महत्वपूर्ण खबरें हिंदी भाषा में सीधे आप तक पहुंचेंगी वंदे भारत लाइव न्यूज के माध्यम से, और साथ ही समीक्षा 365 प्लेटफॉर्म पर भी उपलब्ध रहेंगी। हमारा उद्देश्य है सच्ची, निष्पक्ष और तेज खबरें आप तक पहुंचाना। बने रहिए हमारे साथ, क्योंकि खबर वही जो असर करे। मैं हूं राजेंद्र जोशी। देखते रहिए वंदे भारत लाइव न्यूज। 16 फरवरी 2026 के प्रदर्शन के दौरान 2-3 दिन से कमिश्नर से मीटिंग करवाने पर किए गए वादे और पी में योजना के लंबित रहने से नाराज होकर डांडेली होराता समिति के अध्यक्ष और सदस्य ने 25 फरवरी 2026 को सीधे डांडेली नगर निगम कार्यालय में पहुंचकर सत्याग्रह शुरू कर दिया है, जिसे हमारे उत्तर कन्नड़ ब्यूरो चीफ राजेंद्र जोशी ने कवर किया। स्थिति को संभालते हुए निगम के संबंधित अधिकारी और इंजीनियर ने जल्द से जल्द सभी तकनीकी और प्रशासनिक और बैंक लोन से संबंधित सभी अड़चनों को दूर करने का वादा किया और जो भी तकनीकी कमियां थी वो बताकर अधिकारियों ने आश्वासन दिया कि सभी पात्र लाभार्थियों को योजना का लाभ शीघ्र प्रदान किया जाए। अंत में समिति के अध्यक्ष को पानी पिलाकर सत्याग्रह को शांतिपूर्ण तरीके से समाप्त कराया गया और 26 फरवरी 2026 यानी दूसरे दिन संबंधित नगर निगम अधिकारी ने बैंक जाकर योजना के रुकावट का जायजा लिया। जब हमारे ब्यूरो चीफ राजेंद्र जोशी और समिति अध्यक्ष ने बैंक मैनेजर से मुलाकात की तो मैनेजर साहब ने टेबल पर उन फाइलों को दिखाया जो पास होने की स्थिति तक पहुंच गई थी। अब देखना होगा प्रशासन अपने आश्वासन पर कितना खरा उतरता है और डांडेली के लाभार्थियों को उनका हक कब तक मिल पाता है। लेकिन लाभार्थियों का भी फर्ज बनता है कि नियमानुसार हर जरूरी कागज अधिकारियों को जमा करें ताकि बिना वजह किसी पर दोष न मढ़ा जाए। न जाने इस जगह की परिस्थिति क्या होंगी, जितना जल्दी इस काम ಹಲವಾರು ಬಾರಿ ಪೌರಾಯುಕ್ತರಿಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಆದಷ್ಟು ಬೇಗ ಈ ಎಲ್ಲ ಪ್ರೊಸೆಸ್ ಮುಂದುವರಿಸಬೇಕು. ಆದರೆ ನಗರಸಭೆಯಿಂದ ನಮಗೆ ಅದಕ್ಕೆ ಕೋಆಪರೇಷನ್ ಸಿಗ್ತಾರೆ. ಈಗ ಒಂದು ವಾರದಲ್ಲಿ ನನ್ನ ತೆಗೆದ ಮಟ್ಟಿಗೆ 3 ರಿಂದ 4 ಸರ್ತಿ ಮೀಟಿಂಗ್ ಆಯಿತು. ಕಮಿಷನರ್ ಜೊತೆ ಆಯಿತು, ಮ್ಯಾನೇಜರ್ ಜೊತೆ ಆಯಿತು, ಬೇರೆ ಇಂಜಿನಿಯರ್ಸ್ ಎಲ್ಲ ಕೂತು ಮಾತಾಡಿ. ಬಟ್ ಯಾರು ಅದಕ್ಕೆ ಇಂಟ್ರೆಸ್ಟ್ ತಗೊಂಡು ಯಾಕೆ ಮಾಡ್ತಾ ಇಲ್ಲ? ನಾವು ನಮ್ದು ಅದೇ ನಮ್ದೇನೋ ತಪ್ಪಿದೆ ಅಥವಾ ಫಲಾನುಭವಿಗಳು ತಪ್ಪಿದೆ ಏನು ಹೇಳಬೇಕಲ್ಲ. ಬ್ಯಾಂಕಿಗೆ ಈಗ ಸುಮಾರು 74 ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಆ ಅಪ್ಲಿಕೇಶನ್ ಪ್ರೊಸೆಸ್ ಯಾರು ಇನ್ಕ್ವೈರಿ ಮಾಡಬೇಕು? ನಗರಸಭೆ. ಆದರೆ ನಾನು ಮಾಡ್ತಾ ಇದ್ದೇನೆ, ನನ್ನ ಲೆವೆಲ್ದಲ್ಲಿ ನಾನು ಎಲ್ಲ ಬ್ಯಾಂಕ್ ಫಾಲೋ ಅಪ್ ಮಾಡ್ತಾ ಇದ್ದೀನಿ. ನಗರಸಭೆಯವರು ಯಾಕೆ ಇದರಲ್ಲಿ ತೋರಿಸ್ತಾ ಇಲ್ಲ? ಯಾರೋ ಒಬ್ಬರು ಆಮೇಲೆ ಉಳಿದ ಫಲಾನುಭವಿಗಳಿಗೆ ಯಾಕೆ ಡಾಕ್ಯುಮೆಂಟ್ಸ್ ಕೊಡಲಿಲ್ಲ? ಅವ್ರು ಫೋನ್ ಮಾಡಿ ಕೇಳಿ ಅದ್ರ ಬಗ್ಗೆ ಇಂಪ್ಲಿಮೆಂಟ್ಸ್ ಬೇಕಲ್ಲ, ಅದು ಇಂಪ್ಲಿಮೆಂಟ್ ಮಾಡ್ತಾರೆ. ಅಲಸವಾಗಿ ಇವತ್ತು ಸೀರಿಯಸ್ ಆಗಿ ನಾವು ಮಂದಿ ಕಮಿಷನರ್ ಮಾತಾಡಿದ್ವಿ. ಇವತ್ತು ಸಿಗ್ತೇವೆ, ಮೀಟಿಂಗ್ ಮಾಡುವ. ಇವತ್ತು ಈಗ ಒಂದು ವಾರ ಬರಲ್ಲ ಕಮಿಷನರ್, ಎಲ್ಲ ಮತ್ತು ಕೆಲಸ ಬಂತು. ಅದೇ 108 ಪ್ರಾಬ್ಲಮ್ 84ರಲ್ಲಿ ಜನ ದುಡ್ಡಿದ್ದಾರೆ. ಅವಾಗ ಇನ್ನೂವರೆಗೆ ಆದೇಶ ಪತ್ರ ಸಿಗಲಿಲ್ಲ, ಕ್ಯಾಶ್ ತುಂಬಿಲ್ಲ. ಆಮೇಲೆ 84 ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಅಂಬರಪ್ಪನವರು ತಮ್ಮ ಸತ್ಯಾಗ್ರಹ ನಡೆಸಿದ್ದಾರೆ. ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ನಾನು ಆಮೇಲೆ AW ಸರ್, ನಂತರ ನಮ್ಮ CO ಸರ್, CF ಅವರು ಚರ್ಚೆ ಮಾಡಿದ್ದೀವಿ.
ಯಾರು ಕಮಿಷನ್ ಆಗಲಿ, ಡಿ ಸಿ ಆಗಲಿ ಅಥವಾ ಮ್ಯಾನೇಜರ್ ಆಗಲಿ ಅಥವಾ AWR G+2 ಏನು ಫಲಾನುಭವಿಗಳಿದ್ದಾರೆ ಅವ್ರ ಮನೆ ಕೊಡುವಂತ ವಿಚಾರ ಭಾಳ ಇದೆ. ಮತ್ತು ಆಲ್ಮೋಸ್ಟ್ ಆಲ್ ನಾವು ಎಲ್ಲ ಸಂಪರ್ಕದಲ್ಲಿದ್ದೀವಿ, ಎಲ್ಲ ಬ್ಯಾಂಕರ್ ಸಂಪರ್ಕದಲ್ಲಿದ್ದೀವಿ, ಎಲ್ಲ ಬ್ಯಾಂಕ್ ಮ್ಯಾನೇಜರ್ ಜೊತೆ. ಹಾಗೂ ನಾವು ಮಾನ್ಯ ಶಾಸಕರು ಸಹಿತ ಇದ್ರ ಬಗ್ಗೆ ಬಹಳ ಮತ್ತೊಂದು ವಹಿಸಿದ್ದಾರೆ. ಯಾಕಂತ ಪದೇ ಪದೇ ಮೀಟಿಂಗ್ ನಲ್ಲಿ ಅವರು G+2 ಮನೆಗಳು ಉಲ್ಲೇಖ ಮಾಡ್ತಾರೆ. ಯಾಕಂತಂದ್ರೆ ಅವರು ಕಾಂಟ್ರಾಕ್ಟರ್ ಸಹಿತ ಸಾಕಷ್ಟು ಬಾರಿ ನಮ್ಮ ಎದುರಿಗೇನೆ ಇದು ನಮ್ಮ ಬಡವ್ರ ಮನೆ ಮಾಡಿಕೊಡ್ರಿ ಅಂತೇಳಿ ಬಹಳ ಒಂದು ಒತ್ತನ್ನು ವಹಿಸಿ ಈ ಒಂದು 1108 ಮನೆಯಲ್ಲಿ ಈಗಾಗಲೇ 108 ಮನೆ ಮೊದಲೇ ಈಗ ಹಸ್ತಾಂತರ ಮಾಡ್ಕೊಂಡಿದ್ದೀವಿ ನಗರಸಭೆ. ಈಗಾಗಲೇ ಅಲಂಕೃತ ಮಾಡಿಬಿಟ್ಟಿದ್ದೀವಿ ನಾವು. ಈ ಉಳಿದಿರ್ತಾ ಕೆಲವು ಒಂದು 15-20 ದಿವಸಗಳಿಂದ ಇವು 84 ಮನೆಗಳನ್ನ ನಮ್ಗೆ ಹಸ್ತಾಂತರ ಮಾಡಿದ್ದಾರೆ. ಸದ್ರಿ ನಾವು ಅಂಬರ್ಕರ್ ತಿಳಿಸೋದಷ್ಟೇ ನಮ್ಮ ಹೋರಾಟ ಸಮಿತಿಯವರಿಗೆ, ಯಾರು ಖಾಲಿ ಕುಂತಿಲ್ಲ, ನಾವು ಮಾಡ್ತೀವಿ. ಆದ್ರೂ ನಾವು ಹೇಳ್ತಾ ಇದೀವಿ, ಈಗ ನಾಳೆಯಿಂದ ನಾವು ಫಲಾನುಭವಿ ಏನಿದ್ದಾರೆ G+ ನಲ್ಲಿ 108 ಮನೆಯಲ್ಲಿ ಯಾರು ಇದುವರೆಗೆ ಲೋನ್ ತುಂಬಿಲ್ಲ, ದಯವಿಟ್ಟು ತಾವು ತಮ್ಮ ದಾಖಲೆಗಳನ್ನ ತಮ್ಮ ಬ್ಯಾಂಕಿಗೆ ಸಲ್ಲಿಸಿ ಲೋನ್ ಅನ್ನ ಮಂಜೂರಾದಲ್ಲಿ ನಿಮ್ಮ ಮನೆ ನಿಮ್ಮ ಹೆಸರಲ್ಲಿ ಹಾಕಿರಿ. ಇಲ್ಲ ಅಂತಂದ್ರೆ ನಾವು ಅಂತಿಮ ನೋಟಿಸ್ ಕೊಟ್ಟಿದ್ದೀವಿ, 1st, 2nd, 3rd. ದಯವಿಟ್ಟು ನಾ ಅಂತಿಮವಾಗಿ ಹೇಳ್ತಾ ಇದ್ದೀನಿ, ಕೊನೆ ಅವಕಾಶ ಕೊಡ್ತೀವಿ. 8 ದಿನಗಳಲ್ಲಿ ಎಲ್ಲರೂ ಬಂದು ತಮ್ಮ ದಾಖಲೆಗಳನ್ನು ಸಲ್ಲಿಸಿ ಬ್ಯಾಂಕಿಗೆ ಹೋಗಿ ಮ್ಯಾನೇಜರ್ ಜೊತೆ ಕಾಂಟ್ಯಾಕ್ಟ್ ಮಾಡಿ, ಮ್ಯಾನೇಜರ್ ಲೋನ್ ಕೊಡ್ಲಿಲ್ಲ ಅಂತಂದ್ರೆ ನಮ್ಗೆ ಸಂಪರ್ಕ ಮಾಡಿ, ನಾವೇ ಅಲ್ಲಿ ಬರ್ತೀವಿ. ನಾನು ಆಮೇಲೆ AWR ಸಾಧ್ಯ ಆದ್ರೆ ಕಮಿಷನ್ ಸಹಿತ ಇಲ್ಲಿ ಫೋನ್ ಹಚ್ಚಿ ಹೇಳ್ತಾರೆ. ಯಾಕಂದ್ರೆ ಅವರು ಬಹಳ ಕೇಳ್ತಾ ಇದ್ದಾರೆ. ಯಾಕಂತ ನೀವು ಹೇಳ್ತಾ ಇದ್ರಿ, ನಾವು ಹಾಗೆ ಗೊತ್ತಿಲ್ಲ, ಕೆಲಸ ಮಾಡ್ತಾ ಇದೀವಿ. ದಯವಿಟ್ಟು ಯಾರು ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ ದಯವಿಟ್ಟು ಕೊಡಬೇಕು. ಆಮೇಲೆ ಈಗಾಗಲೇ ಅಂತಿಮ ನೋಟಿಸ್ ಕೊಡಲಾಗಿದೆ. ಅಂತವ್ರು ಯಾರಾದ್ರೂ ದುಡ್ಡು ತುಂಬಲಿಲ್ಲ ಅಂತಂದ್ರೆ ಅಂತವ್ರನ್ನ ನಾವು ಕ್ಯಾನ್ಸಲೇಷನ್ ಮಾಡ್ಲಿಕ್ಕೆ ನಾವು ಹಸಿರು ಸಮಿತಿಯಲ್ಲಿ ಸಭೆಯಲ್ಲಿ ತೀರ್ಮಾನ ಕೇಳ್ತೀವಿ. ಮಾನ್ಯ ಹಸಿರು ಸಮಿತಿ ಅಧ್ಯಕ್ಷರು ನಿಮ್ಮನ್ನ ಕ್ಯಾನ್ಸಲ್ ಮಾಡಿದ್ರೆ, ಫಲಾನುಭವಿ ಕ್ಯಾನ್ಸಲ್ ಮಾಡಿದ್ರೆ ಆ ಮನೆಯನ್ನ ನೀವು ಕಳಿಸ್ಕೊಳ್ತೀವಿ. ದಯವಿಟ್ಟು ಎಲ್ಲರೂ ಲೋನ್ ಅಪ್ಲೈ ಮಾಡಿ ನಗರಸಭೆಗೆ ಏನು ತುಂಬಬೇಕು ನೀವು ಆ ಹಣವನ್ನು ತುಂಬಿದಲ್ಲಿ ಇನ್ನೂ ಉಳಿದ ಮನೆಗಳನ್ನ ನಾವು ನಿರ್ಮಿಸಲಿಕ್ಕೆ ಅನುಕೂಲ ಆಗ್ತೈತಿ. ಅದೇ ರೀತಿಯಾಗಿ ನೀವು ಸ್ಟ್ರೀಟ್ ಲೈಟ್ ಹೇಳ್ತಾ ಇದ್ರಿ, ಸ್ಟ್ರೀಟ್ ಲೈಟ್ रोजा है पूरे तुम्हारा ये बंद करो कि हम इतने देर और तुम्हारी तरफ घुमाने को तो तुम्हारे रुको जी आज हम इधर G+2 जो घर है PMR प्रधानमंत्री आवास योजना के अंदर जो घर का काम है उस जगह में है। कल जैसा हम मीटिंग हुई थी, आज बैंक को भी विजिट किए और CMC वाले डांडेली नगर सभा वाले भी बैंक को भी जा रहे। उसके अलावा दूसरा जो काम है प्रोसेस में है, क्लीनिंग का बोले से वो भी आजकल में काम शुरू करते बोलते भरोसा दिए से। तो ये जल्द से जल्द एक काम करने के अवसर में गवर्नमेंट ऑफ इंडिया का जो इसके अंदर ऑलरेडी फंड पहुंचा है, पैसा पहुंचा है, वो पैसे के मुताबिक इधर काम नहीं चल रहा। गवर्नमेंट ऑफ इंडिया भी इसके ऊपर कुछ एक्शन लेना बोल के हम